ಈ ಎರಡು ಜಡೆಗಳ ನಡುವಿನ ಮಧ್ಯದ ಜಗಳದಲ್ಲಿ ಈ ಕೊಡೆಗೇನ್ ಕೆಲಸ ಅಂತ ವಿಷಯ ಇಷ್ಟೇ ಕಣ್ರಿ. ರಕ್ಷಾಬಂಧನದ ಜಾಹೀರಾತಿನಲ್ಲಿ ನಟಿ ಕೃತಿಯವರು ಕಾಣಿಸಿಕೊಂಡಿರುವಂತಹ ವಿಚಾರವಾಗಿ ಕಂಗನಾರವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ಆ ಹೇಳಿಕೆಯ ವಿಚಾರವಾಗಿ ಕಂಗನಾ ಹಾಗೆ ಕೃತಿ ಇವರಿಬ್ಬರ ನಡುವೆ ಬಟ್ಟೆ ಹಾಕಿಕೊಳ್ಳುವಂತಹ ವಿಚಾರವಾಗಿ ಚರ್ಚೆಗಳು ನಡೀತಾ ಇರುತ್ತೆ. ಇದನ್ನ ಗಮನಿಸಿದಂತಹ ಮಿಸ್ಟರ್ ರಾಹುಲ್ ಗಾಂಧಿ, ಅರೆ ಇದೇನಿದು, ನನ್ನನ್ನು ಬಿಟ್ಬಿಟ್ಟು ಇವರಿಬ್ರೇನೆ ಜಗಳ ಆಡುವಂತ ಆಟವನ್ನ ಆಡ್ತಾ ಇದ್ದಾರಲ್ಲ, ನನ್ನನ್ನು ಯಾಕೆ ಈ ಆಟದಲ್ಲಿ ಸೇರ್ಸ್ಕೊಂಡಿಲ್ಲ ಅಂತ ತಿಳಿದು ಸ್ವಯಂ ಘೋಷಿತನಾಗಿ ಸ್ವಯಂ ಘೋಷಿತನಾಗಿ ಅವರಿಬ್ಬರ ಮಧ್ಯದಲ್ಲಿ ನಡೆಯುತ್ತಿರುವಂತಹ ಜಗಳ ಆಡುತ್ತಿರುವಂತಹ ಆಟದ ಮಧ್ಯದಲ್ಲಿ ಹೋಗಿ ಮಹಿಳೆಯರು ಯಾವ ಬಟ್ಟೆಯನ್ನು ಹಾಕಿಕೊಳ್ಳಬೇಕು ಅಂತ ಯಾರನ್ನೂ ಸಹ ನಿರ್ಧರಿಸೋ ಆಗಿಲ್ಲ. ಮಹಿಳೆಯರು ಯಾವ ಬಟ್ಟೆಯನ್ನ ಎಲ್ಲಿ ಹಾಕಿಕೊಳ್ಳಬೇಕು ಅಂತ ಅದು ಅವರ ಆಯ್ಕೆಗೆ ಬಿಟ್ಟಂತಹದ್ದು. ಇದು ಮಹಿಳೆಯರ ಹಕ್ಕು ಹಾಗೆ ಹೀಗೆ ಅಂತೆಲ್ಲ ಒಂದೆರಡು ಡೈಲಾಗ್ಗಳನ್ನ ಬಿಟ್ಬಿಟ್ಟು ಮಧ್ಯದಲ್ಲಿ ಒಂದು ಸ್ವಲ್ಪ ಹೆಸರನ್ನ ಗಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದು. ಪ್ರಪಂಚದಲ್ಲಿರುವಂತಹ ಎಲ್ಲಾ ಜ್ಞಾನವನ್ನ ತನ್ನ ತಲೆಯಲ್ಲಿ ಮಾತ್ರ ತುಂಬಿಕೊಂಡಿರುವಂತಹ ಮಿಸ್ಟರ್ ರಾಹುಲ್ ಗಾಂಧಿಯವರೇ, ಪೀಪಲ್ ಆರ್ ನಾಟ್ ಸೇಯಿಂಗ್ ವಾಟ್ ಟು ವೇರ್, ಜಸ್ಟ್ ದೇ ಆಸ್ಕಿಂಗ್ ವೇರ್ ಟು ವೇರ್. ಇಲ್ಲಿ ಜನರು ನೀನು ಇದೇ ಬಟ್ಟೆಯನ್ನು ಹಾಕೊಳ್ಬೇಕು, ಇದೇ ರೀತಿಯಾಗಿರ್ಬೇಕು, ಅದನ್ನೇ ತೊಟ್ಕೊಳ್ಬೇಕು ಅಂತ ಇಲ್ಲಿ ಯಾವನು ಸಹ ಹೇಳ್ತಾ ಇಲ್ಲ. ನಿಮ್ಮ ಮೇಲೆ ಯಾರನ್ನು ಸಹ ಒತ್ತಡವನ್ನ ಹಾಕ್ತಾ ಇಲ್ಲ. ಎಲ್ಲಿ ಯಾವ ರೀತಿಯಾದಂತಹ ಬಟ್ಟೆಗಳನ್ನು ತೊಟ್ಕೊಳ್ಬೇಕು ಅಂತ ನಿಮಗೆ ಸರಿಯಾಗಿ ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ ಅಷ್ಟೇನೆ. ಈ ನಮ್ಮ ದೇಶದಲ್ಲಿ ಪ್ರತಿಯೊಂದು ಭಾಗಕ್ಕೂ ಒಂದೊಂದು ಡ್ರೆಸ್ ಕೋಡ್ಗಳಂತ ಇದೆ. ಎಲ್ಲಿ ಯಾವ ರೀತಿಯಾದಂತಹ ಬಟ್ಟೆಗಳನ್ನು ಹಾಕೊಳ್ಬೇಕು ಅಂತ ನಿಯಮಗಳಿದೆ. ಪಬ್ಗೆ ಯಾವ ರೀತಿಯಾಗಿ ಹೋಗ್ಬೇಕು, ಕ್ಲಬ್ಗೆ ಯಾವ ರೀತಿಯಾಗಿ ಹೋಗ್ಬೇಕು, ಕ್ರಿಕೆಟ್ ಆಡೋದಕ್ಕೆ ಯಾವ ರೀತಿಯಾಗಿ ಬಟ್ಟೆಯನ್ನು ಹಾಕೊಳ್ಬೇಕು, ಸ್ವಿಮ್ ಮಾಡೋದಕ್ಕೆ ಯಾವ ರೀತಿಯಾಗಿ ಬಟ್ಟೆಯನ್ನು ಹಾಕೊಳ್ಬೇಕು ಅಂತ ಬೇರೆ ಬೇರೆ ರೀತಿಯಾಗಿದೆ. ನೀವು ಹೇಳುತ್ತಿರುವಂತಹ ಲೆಕ್ಕಾಚಾರ ಯಾವ ರೀತಿಯಾಗಿದೆ ಅಂತಂದ್ರೆ, ನಾನು ಎಲ್ಲಿ ಯಾವ ರೀತಿಯಾದಂತಹ ಬಟ್ಟೆಯನ್ನು ಹಾಕೊಳ್ತೀನಿ ಅಂತ ಹೇಳ್ಕೊಂಡು ಕ್ರಿಕೆಟ್ ಆಡೋದಕ್ಕೆ ಸ್ವಿಮ್ಮಿಂಗ್ ಸೂಟ್ ಹಾಕೊಂಡ್ಬರೋದು ಅಲ್ವಾ, ಸ್ವಿಮ್ ಮಾಡೋದಕ್ಕೆ ಗ್ಲೌಸ್ ಹಾಕೊಂಡು, ಪ್ಯಾಡ್ ಹಾಕೊಂಡು, ಹೆಲ್ಮೆಟ್ ಹಾಕೊಂಡು, ಶೂ ಹಾಕೊಂಡು ಸ್ವಿಮ್ ಮಾಡೋದಕ್ಕೆ ಹೋಗೋದು ನಿಮ್ಮ ರೀತಿಯಾಗಿ ಅಲ್ವಾ. ನಿಮ್ಮಂತಹ ತಲೆ ಕೆಟ್ಟಂತಹ ಹೇಳಿಕೆಗಳನ್ನ ಯಾರಾದ್ರೂ ಕೇಳಿಸ್ಕೊಂಡು ಅಲ್ಲೇ ಅವಳ ನಾಳೆ ದಿನ ಪಾರ್ಲಿಮೆಂಟ್ಗೆ ಸ್ವಿಮ್ಮಿಂಗ್ ಸೂಟ್ ಹಾಕೊಂಡ್ರೆ ಏನ್ರಿ ಮಾಡ್ತೀರಾ? ಇಲ್ಲ, ನಿಮ್ ತರದವನೇ ಯಾರೊಬ್ಬ ಚಡ್ಡಿ ಬನ್ನಿನಲ್ಲಿ ಸದನಕ್ಕೆ ಬಂದ್ರೆ ಏನ್ ಮಾಡ್ತೀರಾ? ಹೇಗಿರುತ್ತೆ? ನನ್ನದೇ ಆಯ್ಕೆ, ನನಗೆ ಬಿಟ್ಟದ್ದು, ನಾನು ಯಾವ ರೀತಿಯಾದಂತಹ ಬಟ್ಟೆನ ಹಾಕೊಳ್ತೀನಿ ಅಂತ ಅಂದ್ಬಿಟ್ಟು. ಸ್ತ್ರೀವಾದವನ್ನ ನಾನು ಸಹ ಒಪ್ಕೊಳ್ತೀನಿ, ಅದನ್ನ ನಾನು ಬೆಂಬಲಿಸ್ತೀನಿ. ನನ್ನಷ್ಟು ಬೆಂಬಲಿಸ್ತ ಅಂತವನು ಯಾವನೂ ಇಲ್ಲ. ಆದ್ರೆ ಸ್ತ್ರೀವಾದದ ಜೊತೆಗೆ ಸಾಮಾನ್ಯ ಜ್ಞಾನ ಅನ್ನೋದು ಸಹ ಇರಬೇಕಾಗುತ್ತೆ. ಹೇಳಿ, ಸಾಮಾನ್ಯ ಜ್ಞಾನ ಅನ್ನೋದು ಇರಬೇಕಾಗುತ್ತೆ. ಹಬ್ಬಗಳನ್ನ ಪ್ರತಿನಿಧಿಸುವಂತಹ ಜಾಹೀರಾತುಗಳು ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಕಲೆಯ ಮೇಲೆ, ನಮ್ಮ ಸಂಪ್ರದಾಯದ ಮೇಲೆ ಪ್ರಭಾವವನ್ನ ಬೀರುತ್ತೆ. ಅಂತಹ ಪರಿಜ್ಞಾನ ಇರಬೇಕು ಪ್ರತಿಯೊಂದು ಕಡೆ ಬಟ್ಟೆಯನ್ನು ಹಾಕ್ಬೇಕಾದ್ರೆ. ಆ ವಿಚಾರಗಳು ಗೊತ್ತಿದ್ಯಾ? ತಮ್ಮ ದೇಹದ ಅಂಗಾಂಗಗಳನ್ನ ತೋರಿಸ್ಕೊಳ್ಳೋದೇ ಸ್ವತಂತ್ರ ಅಲ್ಲ. ಕೆಲವೊಂದಷ್ಟು ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ, ತಮ್ಮ ದೇಹದ ಅಂಗಾಂಗಗಳನ್ನ ಪ್ರದರ್ಶನ ಮಾಡಿಬಿಟ್ರೆ ಅದನ್ನೇ ನಮ್ಗೆ ಸ್ವತಂತ್ರ ಅಂತ ಅಂದ್ಬಿಟ್ಟು ಅದನ್ನೇ ಸ್ತ್ರೀವಾದ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಥವಾ ತನ್ನ ದೇಹದ ಅಂಗಾಂಗಗಳನ್ನ ಪ್ರದರ್ಶನ ಮಾಡಿಬಿಟ್ರೆ ನಾನು ತುಂಬಾ ತುಂಬಾ ಸುಂದರವಾಗಿ ಕಾಣಿಸ್ತೀನಿ ಅನ್ನೋಂತಹ ಮೂರ್ಖತನವನ್ನು ಸಹ ಕೆಲವೊಂದಷ್ಟು ಸ್ತ್ರೀವಾದಿಗಳು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಲ್ಲ, ನಿಮ್ಮ ಮೇಲೆ ಯಾವನು ಸಹ ಬಲವಂತವನ್ನ ಮಾಡೋದಿಲ್ಲ. ನೀವು ಅದನ್ನೇ ಹಾಕಿ, ಇದನ್ನೇ ಹಾಕಿ, ನೀವು ಹಾಗೆ ಇಟ್ಕೊಳ್ಬೇಕು, ಹೀಗೆ ಇಟ್ಕೊಳ್ಬೇಕು ಅಂತ. ಅರೆ ಬೆತ್ತಲೆಯಾಗಿ ಓಡಾಡಿ ಯಾವನು ಕೇಳೋದಿಲ್ಲ. ಯಾವನಾರು ಬಂದು ಕೇಳ್ತಾನ ನಿಮ್ಮನ್ನ? ಯಾವನು ಕೇಳೋದಿಲ್ಲ. ನಮ್ಮ ಹಬ್ಬ ಹರಿದಿನಗಳು ಬಂದಾಗ, ಹೇಳಿ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಹಬ್ಬ ಹರಿದಿನಗಳು ಬಂದಾಗ ಅಥವಾ ನಮ್ಮ ಹಬ್ಬ ಹರಿದಿನಗಳ ಆಚರಣೆ ವಿಚಾರಗಳು ಬಂದಾಗ, ಸಂಪ್ರದಾಯಗಳು ಬಂದಾಗ ಅದಕ್ಕೆ ಗೌರವವನ್ನು ಕೊಡೋದನ್ನ ಕಲೀರಿ. ಹಾಕೊಳ್ಳಿ, ಬೇರೆದಕ್ಕೆ ಹೋಗಿ ಯಾಕೆ ಬೇರೆಯವ್ರಿಗೆ ತೋರ್ಸೋದಕ್ಕಾಗೋದಿಲ್ವಾ? ಹಿಂದೂ ಹಬ್ಬಗಳು ಬಂದಾಗ ಮಾತ್ರನ? ಯಾಕೆ ಬೇರೆಯವ್ರು ತೋರಿಸಿದ್ರೆ ದೇಹದಿಂದ ತಲೆನ ಬೇರೆ ಮಾಡಿಬಿಡ್ತಾರಲ್ಲ, ಆ ಭಯ. ನಮ್ಮಲ್ಲಿ ಯಾವನೂ ಇಲ್ಲ ಕೇಳೋನು. ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಬೋದು, ಹೆಂಗ್ ಬೇಕಾದ್ರೂ ಆಟ ಆಡ್ಕೋಬಹುದು. ಹೋಗ್ರಿ ನಾಳೆ ದಿನ ಯಾವ್ದಾರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗಿ ನೋಡೋಣ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅರೆಬೆತ್ತಲೆಯಾಗಿ ಜನ ಮೆಟ್ಟು ತೆಗೆದುಕೊಂಡು ಹೊಡೆದ್ಬಿಟ್ಟು ಕಳಿಸ್ಬಿಡ್ತಾರೆ ಅಲ್ಲಿಂದ. ಸ್ತ್ರೀವಾದ ಅಂತೆ, ಇದೊಂದು ಸ್ತ್ರೀವಾದ ಅಂತ ಯಾವನಾರು ಹೇಳ್ತಾನ? ಅವ್ನು ತಲೆಕೆಟ್ಟವನು ಹೇಳ್ತಾನೆ, ಬೆಂಬಲವನ್ನು ಕೊಡ್ತಾನೆ ಅವನು. ಅವ್ನಿಗೆ ಏನ್ ಗೊತ್ತು ಈ ನೆಲದ ಸಂಸ್ಕೃತಿ, ಆಚಾರ ವಿಚಾರಗಳು, ಸಂಪ್ರದಾಯಗಳು ಏನು ಗೊತ್ತಿಲ್ಲ. ಸುಮ್ಮನೆ ಬಂದ್ಬಿಟ್ಟು ಎಲ್ಲದಕ್ಕೂ ನಾನೆಲ್ಲಿ ನನ್ನ ಬಾಯಿ ಬಂದ್ಬಿಡ್ತದೆ ನನಗೆ. ಅದೇನು ಹೇಳ್ತಾರಲ್ಲ, ಮಧ್ಯದಲ್ಲಿ ನಾನೇನ್ ಮಾಡ್ಲಿ ಅನ್ನೋ ರೀತಿಯಾಗಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಬರೋದು. ನಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಟಿ ಕೃತಿಯವರೇ, ನೀವು ಎಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದೀರಾ, ಎಲ್ಲೆಲ್ಲಿದ್ದೀರಾ,
ಯಾವ್ದಿದು ಜಾಹೀರಾತು ನೀಡಿದ್ದು ಯಾವ್ದು ಕಂಪ್ನಿ ಅದು? ಜೀವ ಕಂಪ್ನಿ ಅನ್ಕೊಳ್ತೀನಿ. ಇದರ ಓನರು ಅಜಿತ್ ಪ್ರೇಮ್ಜಿ ಇರಬೇಕು. ಅಜಿಂ ಪ್ರೇಮ್ಜಿ ಇರಬೇಕು. ಈ ಅಜಿಂ ಪ್ರೇಮ್ಜಿ ಯಾರು ಅಂತ ನನಗೆ ಗೊತ್ತು. ವಿಪ್ರೋದ್ ಅಂತಾನೆ ಅವನು ಓನರು. ಈತನೇ ಆ ಕಾಕ್ರೋಚ್ಗಳಿಗೆ ಫಂಡಿಂಗ್ ಮಾಡಿದ್ದು ಕಡೆ ಬಾರಿ. ಏನ್ ನಮ್ಗೆ ಹೆಂಗ್ ಗೊತ್ತಿಲ್ವಾ? ಕಾಕ್ರೋಚ್ಗಳಿಗೆ ಫಂಡಿಂಗ್ ಮಾಡಿದ್ದ ಅಂತಂದ್ರೆ ಅವರು ಹಿಂದೂ ವಿರೋಧಿಗಳು ಅಂತ ಎಲ್ಲ ಒಂದು ತುಂಬಾ ಚೆನ್ನಾಗೇನೆ ಗೊತ್ತಾಗುತ್ತೆ. ಹಿಂದೂ ವಿರೋಧಿ ಅಂದ್ಮೇಲೆ ಈ ರೀತಿಯಾದಂತಹ ಜಾಹೀರಾತುಗಳು ಬರೋದ್ ಸರ್ವೇ ಸಾಮಾನ್ಯ. ನೋಡಿ ಯಾವ ರೀತಿಯಾಗಿ ಇವ್ರ ಪ್ಯಾಟರ್ನ್ ಇದೆ ಅಂತ ಅಂದ್ಬಿಟ್ಟು, ಹಿಂದೂ ವಿರೋಧಿ ಕಂಪ್ನಿ, ಇದರಲ್ಲಿ ಹಿಂದೂ ವಿರೋಧಿ ಮನಸ್ಥಿತಿಯನ್ನ ಇಟ್ಕೊಂಡಿರುವಂತಹ ನಟಿಯನ್ನೇ ಆಯ್ಕೆಯನ್ನ ಮಾಡ್ಕೊಳ್ಳೋದು, ನಮ್ಮ ಸಂಪ್ರದಾಯಗಳನ್ನ ಆಚಾರ ವಿಚಾರಗಳನ್ನ ಒಂದು ರೀತಿಯಾಗಿ ಟೀಕೆ ಮಾಡುವ ರೀತಿಯಾಗಿ, ಅಪಹಾಸ್ಯ ಮಾಡುವ ರೀತಿಯಾಗಿ ಜಾಹೀರಾತನ್ನ ಸೃಷ್ಟಿ ಮಾಡೋದು, ಈ ರೀತಿಯಾಗಿ ಜಾಹೀರಾತನ್ನ ಸೃಷ್ಟಿ ಮಾಡಿ ಅದರ ಮುಖಾಂತರವಾಗಿ ಪ್ರಚಾರವನ್ನ ತೆಗೆದುಕೊಳ್ಳೋದು, ಏನಾದ್ರೂ ಇಶ್ಯೂಗಳಾಯ್ತಾ, ಕಾಂಟ್ರವರ್ಸಿಗಳು ಏನಾದ್ರು ಉಟ್ಕೊಳ್ತಾ ಇಂತಹ ರಾಹುಲ್ ಗಾಂಧಿ ಅಂತಹ ರಾಜಕಾರಣಿಗಳು ಬಂದ್ಬಿಟ್ಟು ಮಧ್ಯದಲ್ಲಿ ಬೇಳೆಯನ್ನ ಬೀಸ್ಕೊಳ್ಳೋದು, ಅಲ್ಲಿಂದ ನಮ್ಮ ಹಿಂದೂ ಸಂಪ್ರದಾಯವನ್ನೇ ಟೀಕೆಯನ್ನ ಮಾಡ್ಕೊಂಡೇನೆ ಇವ್ರು ನೋಡಿ ಹೇಗ್ ಪ್ರಚಾರವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ. ಇವ್ರಿಗೆ ಇನ್ಯಾವುದೊಂದು ಸಿಗದೇ ಇಲ್ವಾ ಪ್ರಚಾರವನ್ನ ತೆಗೆದುಕೊಳ್ಳೋದಕ್ಕೆ? ಇದೊಂದೇ ಬಾರಿ ಅಲ್ಲ, ಟಾಟಾ ಗ್ರೂಪ್ಸ್ ಅವರು ಇದೇ ರೀತಿಯಾಗಿ ಮಾಡ್ಕೊಂಡಿದ್ರು ಎಡವಟ್ನ. ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ, ಅದು ನಂಗೆ ತಾಜಾ ಜ್ಯುವೆಲರ್ಸ್ ಇದು ಗೊತ್ತಿಲ್ಲ ನನಗದು, ಮರ್ತ್ಬಿಟ್ಟಿದ್ದೀನಿ, ಏನೋ ಒಂದು ಇದೆ ಅದು. ಕಡೆ ಬಾರಿ ಅವರು ಅದೇ ರೀತಿಯಾಗಿ ಮಾಡ್ಕೊಂಡಿದ್ರು. ಬೆಂಬಲಿಸಬೇಕು ಮಹಿಳೆಯರನ್ನ, ಎಂತಹ ವಿಚಾರದಲ್ಲಿ ಬೆಂಬಲಿಸ್ಬೇಕು ಅಂತಹ ವಿಚಾರದಲ್ಲಿ ಬೆಂಬಲಿಸಬೇಕು. ಇಲ್ಲಿ ಯಾವನು ಹೇಳ್ತಾ ಇಲ್ಲ ನೀವು ಇದೇ ಬಟ್ಟೆನೆ ಹಾಕೋಬೇಕು, ಹಿಂಗೇ ಇರಬೇಕು ಅಂತ ಅಂದ್ಬಿಟ್ಟು. ಪ್ರತಿಯೊಂದು ಕಡೆನೂ ಡ್ರೆಸ್ ಕೋಡ್ ಅನ್ನೋದು ಇದ್ದೇ ಇದೆ. ನಾನು ಶಾಲೆಗೆ ಬಿಕ್ನಿ ಹಾಕೊಂಡು ಹೋಗ್ತೀನಿ ಅಂತ ಹೇಳೋದು, ಅಥವಾ ಟೆಂಪಲ್ಗೆ ನಾನು ಬಿಕ್ನಿ ಹಾಕೊಂಡು ಬರ್ತೀನಿ ಯಾವನ್ ಕೇಳೋದು ಅಂತ ಪ್ರಶ್ನೆಯನ್ನ ಮಾಡೋದು, ಯಾರದೋ ಬರ್ಡೇ ಪಾರ್ಟಿಗೆ ನಾನು ಆಗ ಹೋಗ್ತೀನಿ ಅಂತ ಹೋಗೋದು. ನೀವೇ ಕಲ್ಪನೆಯನ್ನ ಮಾಡ್ಕೊಳ್ಳಿ, ನಿಮ್ದು ಯಾವುದೋ ಒಂದು ಬರ್ಡೇ ಪಾರ್ಟಿಗೆ ನಾವುಗಳೇನಾದ್ರು ಚಡ್ಡಿ ಬನ್ನಿನಲ್ಲಿ ಬಂದ್ರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅಥವಾ ನಿಮ್ಮ ನೀವೇ ಮದುವೆ ಆಗ್ತಿರ್ತೀರಾ ಅಂತ ತಿಳ್ಕೊಳ್ಳಿ, ಮದುವೆ ಗಂಡೇನೆ ಚಡ್ಡಿ ಬನ್ನಿನಲ್ಲಿ ಮದುವೆ ಆಗ್ತಾನೆ ಅವನು? ಆಗೋದಿಲ್ಲ ತಾನೆ. ಅವನು ಹೇಳ್ಬೋದಲ್ಲ, ಇದು ನಾನು ಹಾಕಿಕೊಳ್ಳುವಂತಹ ಬಟ್ಟೆ ನನ್ನ ಸ್ವಾತಂತ್ರ್ಯ ಅಂತ ಅಂದ್ಬಿಟ್ಟು. ಎಲ್ಲದಕ್ಕೂ ಒಂದು ತಾಳ್ಮೆ, ಒಂದು ಲಿಮಿಟ್ ಅನ್ನೋದಿರುತ್ತೆ. ನಮ್ಮ ದೇಶದ ನೆಲದ ಸಂಸ್ಕೃತಿ ಆಚಾರ ವಿಚಾರಗಳೆಲ್ಲ ಅದೇನು ಹೇಳ್ತಾರಲ್ಲ, ನಿಮ್ಗಳಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಇವ್ರುಗಳು ಬಿಟ್ಟಾಕ್ಬಿಡಿ. ನಾನು ಜನಸಾಮಾನ್ಯರಲ್ಲಿ ಕೇಳ್ಕೊಳ್ಳೋದು, ಹಿಂದೂ ವಿರೋಧಿ ನಡೆಗಳನ್ನ ಯಾರೆಲ್ಲ ನಡ್ಕೊಳ್ತಾರೆ ದಯಮಾಡಿ ಅಂತಹ ಕಂಪ್ನಿಗಳಿಂದ ಏನು ತೆಗೆದುಕೊಳ್ಳೋದಕ್ಕೆ ಹೋಗ್ಬಿಡಿ. ಅಟ್ಲೀಸ್ಟ್ ಬಿಟ್ಬಿಡಿ. ನೀವು ನಿಮ್ ಕೈಲಿ ಧೈರ್ಯ ಇಲ್ವಾ, ಬೆಂಬಲಿಸೋ ತಾಕತ್ತಿಲ್ವಾ, ಹೋರಾಟ ಮಾಡೋ ತಾಕತ್ತಿಲ್ವಾ, ನಮ್ಮಂತವ್ರನ್ನಾರು ಬೆಂಬಲಿಸಿ, ನಾವು ಹೋರಾಟಗಳನ್ನು ನಡೆಸ್ತೀವಿ. ನಿಮ್ಗೆ ಅಷ್ಟು ಧೈರ್ಯ ಇಲ್ಲ, ನಂದು ನಾನೇ ನೋಡ್ಕೊಳ್ಬೇಕು, ನಮ್ಗೆ ಅಷ್ಟೊಂದು ಪುರ್ಸೋತಿಲ್ಲ, ಅಟ್ಲೀಸ್ಟ್ ಖಂಡಿಸುವಂತಹ ಪುರ್ಸೋತು ನಿಮ್ಗಿಲ್ಲ ಅಂತಂದ್ರೆ, ನಮ್ಮ ಸನಾತನ ಧರ್ಮದ ಮೇಲೆ ದಾಳಿ ನಡೆದಾಗ ನಾವುಗಳು ಇನ್ನೇನಂತ ಹೇಳ್ಬೇಕು ಅಂತ ಗೊತ್ತಿಲ್ಲ ಅಂತ ಅಟ್ಲೀಸ್ಟ್ ಬೆಂಬಲನವನ್ನಾರು ನೀಡಿ ನಾವುಗಳು ಇಂತಹ ವಿಚಾರಗಳ ವಿರುದ್ಧವಾಗಿ ಧ್ವನಿ ಎತ್ತುತ್ತೇವೆ ಅಂತ ಹೇಳ್ತಾ, ಆ ಕೃಷ್ಣ ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.